ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರೆ ನಾವು ಫೇಸ್ನ ಮನೆಯಲ್ಲೇ ಯಾವ ಥರ ಡಿಟ್ಯಾನ್ ಮಾಡೋದು, ಯಾವ ಥರ ಗ್ಲೋವಿಂಗ್ ಆಗಿ, ಯಾವ ಥರ ಕಪ್ಪಗಿರೋ ಸ್ಕಿನ್ನ ವೈಟ್ ಆಗಿ ಮಾಡ್ಕೊಳ್ಳೋದು, ನಿಮ್ಮ ಸ್ಕಿನ್ ಗ್ಲೋ ಆಗಿಡೋದಕ್ಕೆ ಆ್ಯಂಡ್ ಹೈಡ್ರೇಟಿಂಗ್ ಆಗಿಡೋದಕ್ಕೆ ಏನು ಟಿಪ್ಸ್ನ ಫಾಲೋ ಮಾಡಬೇಕು ಆ್ಯಂಡ್ ಏನು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ವೈಟ್ ಆಗಿ ಪಳ ಪಳ ಹೊಡೆಯುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ಹೇಳುವಂಥ ಈ ಪ್ರಾಡಕ್ಟ್ನ ನೀವು ಯಾವುದೇ ಅಂಗಡಿಲಿ ಹೋಗಿ ದೊಡ್ಡ ಅಮೌಂಟ್ ಕೊಟ್ಟು ಜಾಸ್ತಿ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡೋ ಹಾಗೆ ಇಲ್ಲ. ಸೊ ಕಾಮನ್ ಆಗಿ ಎಲ್ಲರ ಮನೆಯಲ್ಲಿ ಸಿಗುವಂಥ ಅವೈಲೇಬಲ್ ಆಗಿರುವಂಥ ಒಂದು ಐಟಮ್. ಸೊ ಅದೇನಂದರೆ ಟೊಮ್ಯಾಟೊ ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ಅದರಿಂದ ನಾನು ಸ್ಕಿನ್ನ ಯಾವ ಥರ ಸ್ಕ್ರಬ್ ಮಾಡ್ಕೋಬೇಕು ಆ್ಯಂಡ್ ಯಾವ ಥರ 100% ಎಫೆಕ್ಟಿವ್ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಲೈವ್ ಆಗಿ ಪ್ರೂಫ್ನ ನಾನು ತೋರಿಸ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಲೆಟ್ಸ್ ಬನ್ನಿ ಇವಾಗ ಯಾವ ಥರ ಸ್ಕ್ರಬ್ನ ರೆಡಿ ಮಾಡ್ಕೊಳ್ಳೋದಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಫುಲ್ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ನೋಡಿ, ನಾನು ಇವಾಗ ಒಂದು ಸ್ಮಾಲ್ ಟೊಮೆಟೊ ತೊಗೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು, ಸ್ಮಾಲ್ ಅಂದರೆ ಸ್ಮಾಲ್, ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಆದರೆ ಮೀಡಿಯಮ್ ಸೈಜ್ ತೊಗೊಳ್ಳಿ. ಇದನ್ನು ಹಾಫ್ ಸ್ಲೈಸ್ ಕಟ್ ಮಾಡ್ಕೋಬೇಕು. ಲೈಕ್ ದಿಸ್ ಹಾಫ್ 2 ಸ್ಲೈಸ್ ಅಂದರೂ ಯೂಸ್ ಮಾಡ್ಕೋಬೋದು. 1 ಸ್ಲೈಸಲ್ಲೇ ಆಗ್ತಿದ್ರೆ 1 ಸ್ಲೈಸ್ನ ಯೂಸ್ ಮಾಡ್ಕೋಬೋದು. ನೋಡಿ, ಆ ಸ್ಲೈಸ್ ಮೇಲೆ ಈ ಥರ ಶುಗರ್ ಹಾಕೋಬೇಕು ಸ್ವಲ್ಪ. ನಾನಿವಾಗ ಜೇನುತುಪ್ಪ ಹಾಕೋತಾ ಇದ್ದೀನಿ. ಇದು ಜೇನುತುಪ್ಪ ಆಪ್ಷನಲ್, ಮನೇಲಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ನಾನು ಇವಾಗ ಇದ್ರ ಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತಗೊಂಡು ಯೂಸ್ ಮಾಡ್ಬೋದು. ಸೊ ಇನ್ನೊಂದು ಸತಿ ಹೇಳ್ತೀನಿ ಕೇಳಿ. ಹಾಫ್ ಸ್ಲೈಸ್ ಟೊಮ್ಯಾಟೊ ತೊಗೊಂಡು ಅದ್ರ ಮೇಲೆ ಶುಗರ್ ಹಾಕಿ, ಆಮೇಲೆ ಜೇನುತುಪ್ಪ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಸೊ ಇಷ್ಟು ಮಾತ್ರ ಪ್ರಿಪೇರ್ ಮಾಡ್ಕೋಬೇಕು ಸ್ಕ್ರಬ್ಗೆ. ಸೊ ಇದು ಯಾವ ಥರ ಯೂಸ್ ಮಾಡಬೇಕಂತ ನಾನು ಇವಾಗ ಹೇಳ್ತೀನಿ. ಬನ್ನಿ ಯೂಸ್ ಮಾಡೋಣ. ಸೊ ಬನ್ನಿ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಸೊ ಒಟ್ಟಿನಲ್ಲಿ ಫೇಸ್ನ ಸ್ಕ್ರಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ 10 to 15 ಮಿನಿಟ್ಸ್ ಈ ಥರ ಮಾಡ್ಕೊಳ್ಳಿ. ನಿಮಗೆ ಒಂದು ಟ್ರೈಯಲ್ಲೇ ನಿಮಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಸಿಗುತ್ತೆ. ಸೊ ನೀವು 4-5 ಸತಿ ಮಾಡ್ಕೊಂಡ್ಮೇಲೆ ರಿಸಲ್ಟ್ ಸಿಗುತ್ತೆ ಅಂತ ಇಲ್ಲ. ಇನ್ಸ್ಟೆಂಟಾಗಿ ರಿಸಲ್ಟ್ 100% ಎಫೆಕ್ಟಿವ್ ಆಗಿ ಸಿಗುತ್ತೆ. ನೀವು ನೆಕ್ಗೆ ಮಾಡ್ಕೋಬೋದು. ಸೊ ನಾನು ಬರೀ ಫೇಸ್ಗಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, 5 to 10 ಮಿನಿಟ್ಸ್ ನಾನು ಸ್ಕ್ರಬ್ನ ಯೂಸ್ ಮಾಡಿದೆ. ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ಬಂದು ನಿಮಗೆ ತೋರಿಸ್ತೀನಿ ಯಾವ ಥರ ರಿಸಲ್ಟ್ ಬಂದು. ಎಷ್ಟು ಫೇಸ್ನ ವಾಶ್ ಮಾಡ್ಕೊಂಡ್ಬಂದೆ ನಿಮ್ಗೆ ರಿಸಲ್ಟ್ ಕಾಣಿಸತ್ತದಂತ ಅನ್ಕೋತೀನಿ. ಫೇಸ್ ಎಷ್ಟು ಬ್ರೈಟ್ನಿಂಗ್ ಆ್ಯಂಡ್ ಗ್ಲೋವಿಂಗ್ ಆಗಿ ಕಾಣಿಸತ್ತದಂದು. ಸೊ ಇದನ್ನು ವೀಕಲ್ಲಿ 1-2 ಸತಿ ಮಾಡಿಕೊಂಡ್ರೆ ನಿಮ್ಮ ಫೇಸ್ ಯಾವತ್ತೂ ಗ್ಲೋವಿಂಗ್ ಆಗಿ ವೈಟ್ ಆಗಿ ಕಾಣಿಸುತ್ತೆ. ನೋಡಿ ರಿಸಲ್ಟ್. ನೋಡಿದ್ರಲ್ಲ ಫೇಸ್ ಸ್ಕ್ರಬ್ ಯಾವ ಥರ ಟೊಮ್ಯಾಟೊ ಇಂದ ಯೂಸ್ ಮಾಡ್ಕೋಬೋದು ಅಂತ. ನೀವು ಹೊರಗಡೆ ಹೋಗಿ ಸಲೂನಲ್ಲಿ ಆ್ಯಂಡ್ ಪಾರ್ಲರ್ಗಳಲ್ಲಿ ಅಮೌಂಟ್ ಹಾಕೋ ಅವಶ್ಯಕತೆನೇ ಇಲ್ಲ. ಸೊ ಮನೆಯಲ್ಲಿ ಸಣ್ಣ ಪುಟ್ಟ ಟೈಮ್ ಸಿಕ್ಕಾಗ ನೀವು ಮನೆಯಲ್ಲೇ ಮಾಡ್ಕೋಬೋದು. ನಿಮ್ಮ ಸ್ಕಿನ್ 100% ಎಫೆಕ್ಟಿವ್ ಆಗಿ ಬ್ರೈಟ್ನೆಸ್, ವೈಟ್ನೆಸ್ ಆಗುತ್ತೆ ಅಂತ ನಾನು ನನ್ನ ಟ್ರಸ್ಟಿಂದ ಹೇಳ್ತಾ ಇದ್ದೀನಿ. ಸೊ ನೀವು ಯೂಸ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಫೀಲ್ ಆಗಿದೆ, ಯಾವ ಥರ ಅನುಭವ ಆಗಿದೆ ಅಂತ. ಸೊ ನನಗೂ ಖುಷಿ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.